ಸರ್ 13 ಏನೋ ಸರ್ ಸೋಪರ್ದಿಂದ ಚಂದ್ರು ಅದೇ ರಾಗಿ ಗೌಡ್ರೆ ಹೇಳಿ ಗೌಡ್ರೆ. ಸರ್ ಅದೇ ಈಗ ನಮ್ದು ಏನ್ ಮಾಡಿದ್ರಿ ಸರ್? ಟಿ ಸಿ ಬಂದಿದೆ ಗೌಡ್ರೆ, ಎತ್ತಾಕ್ ಕೊಡ್ತಿಲ್ಲ ನೋಡಿ, ಏನೋ ಕನ್ವಿನ್ಸ್ ಗೊತ್ತಿಲ್ಲ ಮಾಡಕ್ಕೆ ಸರ್, ಎಲ್ಲಿ ನೀವು ಹೊಲ್ತಕ್ಕೆ ತಂದಿದ್ರ ಸರ್ ಒಲೆ ಆ ಹೊಲ್ತಕ್ಕೆ ಏನೋ ತಂದಿದ್ರ ಅಲ್ಲಿಗೆ? ಟೀ ಇಲ್ಲ, ಇದು ಇದು ಆಟ ಕಳ್ಸಿದ್ನಲ್ಲ, ವಾಪಸ್ ಬಂದೈತಲ್ಲ ಗಾಡಿ. ಸರ್ ಈಗ ನೀವು ಈಗ ಎತ್ತಕ್ಕೆ ಇಲ್ಲ ಅಂದ್ರೆ ಬೇರೆ ನಮ್ಮ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೊಡ್ತೀರಿ ಸರ್? ಗೌಡ್ರೆ ನಾನು ನಿಮಗೆ ನನ್ನ ಕೈಲಿ ಏನ್ ನೆನ್ಪೋಗೋ ದಯವಿಟ್ಟು ನಾನು ಮಾಡ್ಬೋದು. ಈಗ ರೆಡಿ ಇದೀನಿ ಎತ್ಕೊಳಕ್ಕೆ. ಸರ್ ಈಗ ಹಂಗಂದ್ರೆ ನಮ್ದು ಎತ್ತಾಕ್ ಬಿಡಲ್ಲ ನಾನು. ಆಟೋ ಡಿಪಾರ್ಟ್ಮೆಂಟ್ ಆಟೋ ಕಳಿಸಿದ್ರಿ, ಆಟೋ ವಾಪಸ್ ಬಂದೈತೆ. ಸರ್ ಈಗ ನಮ್ಮ ಪರಿಸ್ಥಿತಿ ಏನ್ ಸರ್ ಮತ್ತೆ? ಈಗ 10 ಜನ ಬಿಡಲ್ಲ, ನಾನೇನ್ ಮಾಡೋಣ ಈಗ? ಈ ಸಪ್ಲೈ ಕೊಡ್ಬೇಕಾದ್ರೆ ಏನಾದ್ರು ಆಲ್ಟರ್ನೇಟ್ ಹೇಳಿ, ನಾನೇ ಕೊಡಿಸ್ತೀನಿ. ಅಲ್ಲ ಏನ್ ಮಾಡಿ ಸರ್, ನೀವೇ ಹೇಳ್ಬೇಕು ಸರ್. ನನ್ಗೆ ಏನ್ ಮಾಡ್ಬೋದು ಹೇಳಿ? ಅಕ್ಕಪಕ್ಕ ಟಿ ಸಿ ಹೇಳ್ಬೇಕಾದ್ರೆ ಹೇಳಿ, ಹಾಕ್ಸ್ತೀನಿ. ಇನ್ನೊಂದು ಏನಾದ್ರು ಬೇಕು ಹೇಳಿ, ಹಾಕ್ಸ್ತೀನಿ. ಇಲ್ಲ ಬಂದ್ಬಿಟ್ಟು ಇಲ್ಲಿ ಕನ್ವಿನ್ಸ್ ಮಾಡ್ಬಿಟ್ಟು ಜನನ ಕನ್ವಿನ್ಸ್ ಮಾಡ್ತೀರಾ ಮಾಡಿ. ಸರ್ ಜನ ಕನ್ವಿನ್ಸ್ ಅಂದ್ರೆ ಈಗ ಅವರು ಬೇಕು ಅಂತಾನೆ ಆಡ್ತಾರೆ. ಈಗ ನಾನೇನ್ ಮಾಡ್ಲಿ ಗೌಡ್ರೆ? ನಿಮ್ಗೆ ನನಗೆ ದ್ವೇಷನಾ? ಒಂದು ನಿಮಿಷ ಸರ್, 63 KV TCಗೆ 18 ನಂಬರ್ ಹೆಂಗ್ ಮಾಡಿದ್ರಿ ಸರ್ ನೀವು? ಈಗ ಅಕ್ರಮ ಸಕ್ರಮ ಕಟ್ಟಿದ್ದಾರೆ. ಅಲ್ಲ ಸರ್, 18 ನಂಬರ್ನ ಒಂದು TCಗೆ 63 KV ಮಾಡ್ಬೋದಾ? ಒಂದ್ ನಿಮಿಷ ಹೇಳೋದ್ ಕೇಳಿ. ಹೇಳಿ ಸರ್. 6 ತಿಂಗಳ ಈಚೆಗೆ ಈಗ ಹೊಸದಾಗಿ ಅಕಸ್ಮಾತ್ ಏನೋ ದುಡ್ಡು ಕಟ್ಟಿದ್ದಾರೆ. ಹ್ಞೂ ಸರ್. ಅದಕ್ಕೆ ಹೊಸದಾಗಿ ಪ್ರಾವಿಷನ್ ಮಾಡೋದು ಇದು ಇದೆ, ಮಾಡ್ಕೊಡ್ತೀನಿ. ನನಗೇನಿಲ್ಲ, ನಾನು ನೆನ್ನ ಬಂದು ಸ್ಕೆಚ್ ತಗೋಬಿಟ್ಟು ನಾನು ಏನ್ ಮಾಡ್ಕ ನನ್ನ ಪಡೆ ನಾನು ಮಾಡ್ಕೊಂಡ್ ಬಂದಿದ್ದೀನಿ. ಈಗ ಬರ್ದೆ ನನ್ನ ಪಡೆ ನಾನು ಕಳಿಸ್ತೀನಿ. ಹ್ಞೂ ಸರ್. ಆಯ್ತಾ? ಅದು ಬೇರೆ ಪ್ರಶ್ನೆ. ಹ್ಞೂ ಸರ್. ಈಗ ಅವ್ರು ಹೇಳ್ತಿರೋದು ನನ್ನ ಜಾಗದಲ್ಲಿ ಟಿ ಸಿ ಬೇಡ, ನಾನು ಎತ್ತಾಕ್ ಬಿಡಲ್ಲ ಅಂತ ಅವ್ರು ಹೇಳ್ತಿರೋದು. ಟಿ ಸಿ ಬೇರೆ ಕಡೆಗೆ ಹಾಕ್ಕೊಳ್ಳಿ ಅಂತ. ಕಡೆಗೆ ಹಾಕೊಡಿ ಸರ್. ಹಾಕೊಳ್ಳಿ, ಒಂದು ಅರ್ಜಿ ಕೊಡಿ, ಮಾಡಿ ಕಳಿಸ್ತೀನಿ. ನನ್ನ ಜಾಗದಲ್ಲಿ ಬೇಡ, ನೀವು ಎಲ್ಲಾರು ಹಾಕೊಳ್ಳಿ, ನನ್ನ ಹತ್ರ ಹೇಳಿ, ನಾನು ಎತ್ತಾಕ್ ಬಿಡಲ್ಲ ಅಂತ ಕೇಳ್ತಾವ್ರಿ. ಈಗ ಬೇರೆ ಕಡೆಗೆ ಹಾಕೊಡ್ತೀರಾ ಸರ್? ಅರ್ಜಿ ಕೊಡಿ, ಹಾಕ್ಸೋಣ, ನನಗೇನಂತೆ, ಮಾಡಿ ಕಳಿಸ್ತೀನಿ. ಅರ್ಜಿ ಕೊಟ್ರೆ ಹಾಕಕ್ಕಾಗದ? ಗೌಡ್ರೆ ನನಗ ಟಿ ಸಿ ಅದೇನು ಎತ್ತಿಡಕಾಯ್ತದೇನ್ರಿ ಸ್ಟ್ರೆಚರ್ನ? ಅಲ್ಲ ಸರ್, ಈಗ ಮತ್ತೆ ಅರ್ಜಿ ಕೊಡೋದು ಅಂದ್ರೆ ಅರ್ಜಿ ಕೊಡ್ಲಿಲ್ಲ ಅಂದ್ರೆ ಈಗ ನೀವು ಹಾಕೋದೇ ಇಲ್ಲ, ಬೆಳೆ ಎಲ್ಲ ಒಣಗೋಗೋದು ಅಂತ ಮತ್ತೆ ಈಗ ಮಾಡಕಾಯ್ತದ ಟಿ ಸಿ ಶಿಫ್ಟ್ ಮಾಡಿ ಅಂತ? 25 ವರ್ಷದಿಂದ ಇರೋ ಜಾಗಕ್ಕೆ ನಿಮ್ಮ ಲೋಕಲ್ ಪ್ರಾಬ್ಲಮ್ಗೆ ದಯವಿಟ್ಟು ನನ್ನನ್ನು ಎಳಿಬೇಡಿ. ಹ್ಞೂ ಸರ್. ನೀವು ಕ್ಲಿಯರ್ ಮಾಡ್ಕೊ ಬನ್ನಿ. ಅಲ್ಲ ಸರ್, ನಾನು ಯಾಕೆ ಸರ್ ಅವ್ರು ಕೇಳೋದು? ನನ್ನ ಕರೆಂಟ್ ಕೊಡಿ ಸರ್. ಒಳ್ಳೆ ಕತೆ ಐತಲ್ರಿ ಸರ್. ನನ್ಗೆ ಬೆಳೆ ಕರೆಂಟ್ ಕೊಡಿ. ಎತ್ತಿದ ಟಿ ಸಿನ ಎತ್ತಾಕ್ ಬಿಡ್ತಿಲ್ಲ, ನಾನೇ ಅಂತೀನಿ ಕರೆಂಟ್ ಕೊಡಿ. ಎಲ್ಲಿಂದ ಕೊಡ್ಲಿಲ್ಲ ನಾನು? ನಾವಿನ್ನೇನ್ ಮಾಡೋದು ಸರ್? ನಾವು ಅವ್ರನ್ನ ಕೇಳಿದ್ರೆ ನಾವು ಬೇಕು ಅಂತಾನೆ ಮಾಡೋದು. ಬೇರೆ ಏನೋ ಸೋಸಿದ್ರೆ ನೋಡಿ ಆ ಕಡೆ ಕೇಳ್ತೀನಿ, ಹಾಕೊಡ್ತಾರೆ. ಅದಕ್ಕೆ ಯಾಕೆ ಇದು ಮಾಡ್ಕೊತೀರಾ? ಬೇರೆ ಹತ್ರದಲ್ಲಿ ಎಲ್ಲಿಲ್ಲ ಸರ್. ಹತ್ರದಲ್ಲಿ ಅಲ್ಲಿಗೆ ಬರ್ತೀನಿ ನೋಡಿ, ಅಕ್ಕಪಕ್ಕ ಟಿ ಸಿ ಇದ್ರೆ ಬೇಕಾದ್ರೆ ಹಾಕೊಳ್ಳಿ, ಬೇಡ ಅಂತೀವ? ಅಲ್ಲಿ ಟಿ ಸಿ ಇದ್ದಿದ್ರೆ ನಾನು ಅಲ್ಲಿಗೆ ಯಾಕೆ ಬರ್ತಿದ್ದೆ ಸರ್? ಆ ಟಿ ಸಿಗೆ ಏನ್ ಗೊತ್ತು, ನಾನು ಇರೋದು ಹೇಳ್ತಾ ಇದೀನಿ ಸರ್. ಹಂಗಲ್ಲ ಸರ್, ಇದು ಉತ್ತರ ಅಲ್ಲ ಸರ್. ಇದು ನಾನು ಏನ್ ಮಾಡ್ಬೋದು ಹೇಳಿ? ನಾನು ಮಾಡ್ತೀನಿ, ನಾನು ಮಾಡಕ್ ರೆಡಿ ಇದೀನಿ. ಏನ್ ಮಾಡ್ಬೋದು ಹೇಳಿ? ನೀವು ಅವ್ರು ಕೊಡ್ಲಿಲ್ಲ ಅಂದ್ರೆ ಬೇರೆ ಅದೇನ್ ಮಾಡ್ಬೇಕು ಕಾನೂನು ಪ್ರಕಾರ ಮಾಡಿ ಸರ್. ಏನ್ ಮಾಡ್ಬೋದು ನಾನು? ನನಗೆ ಗೊತ್ತಾ ಸರ್, ನಿಮ್ ಡಿಪಾರ್ಟ್ಮೆಂಟ್ ಕಾನೂನು ಏನಿದೆ ಅಂತ? ಇಲ್ಲ ಅದು ಒಪ್ಪದೇ ಇಲ್ಲ ಸರ್. ಈಗ ಯಾರೋ ಒಬ್ಬ ಹೊಲದಲ್ಲಿ ಒಪ್ಪದಿಲ್ಲ ಅಂದ್ರೆ ಸರ್, ಅದು ನೀವು ನನ್ನ ಜೊತೆ ಮಾತಾಡೋದು ಸ್ವಲ್ಪ ಜನಗಳ ಹತ್ರ ಮತ್ತೆ ಕ್ಲೋಸ್ ಮಾಡ್ಕೊಂಡು ಎತ್ಕೊಳ್ರಿ. ಟಿ ಸಿ ಬಂದೈತೆ ಸರ್. ಒಂದ್ ನಿಮಿಷ ಸರ್, ನಾನು ಹೇಳಿ ಕೇಳಿ. ಸುಮ್ಮನೆ ಎಲ್ಲ ಕುತ್ಕೊಂಡು ಎಲ್ಲ ಮಾತಾಡಿ ಬಂದ್ಬಿಟ್ಟು ಕನ್ವಿನ್ಸ್ ಮಾಡಿ ಎತ್ಕೊಳ್ಳಿ ಟಿ ಸಿ. ಸರ್ ಒಂದ್ ನಿಮಿಷ ಕೇಳಿ ಸರ್. ಈಗ ಅವ್ರು ಹಬ್ಬ ಹಾಕ ಕೊಡೋದಿಲ್ಲ ಅಂದ್ರೆ 18 ಜನ ಆಗದ ನಾವು. ನನಗೇನ್ ಈಗ ಕೊಡ್ರೆ, ಈಗ ನನಗೆ ಟಿ ಸಿ ಅಂತ ಜಾಗ ಮಾಡಿಸ್ಕೊಡಿ, ಎತ್ತಿಸ್ಕೊಡ್ತೀನಿ ಈಗಲೇ. ಸರ್ ನನ್ನಿಂದ ಸರ್ ಅದು ಬೇರೆ ಕಡೆ ಕಂಬ ಕೂಡ ಹಾಕೊಡಿ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.